ನಮಸ್ಕಾರ. ನಾವು CLFನ ಕಟ್ ಆಫ್ ಎಂಟ್ರಿಯಲ್ಲಿ ಕರೆಂಟ್ ಅಸೆಟನ್ನು ಎಂಟ್ರಿ ಮಾಡಿದ್ದೇವೆ. ನಾವು ಮೊದಲೇ ಹೇಳಿದಂತೆ CLF ಕಟ್ ಆಫ್ನಲ್ಲಿ SHG ಹಾಗೂ ವಿವೋ ಎರಡೂ ಆಪ್ಷನ್ಗಳನ್ನು ನೀಡಲಾಗಿದೆ. SHGಯಲ್ಲಿ ಸದಸ್ಯತ್ವ ಪಡೆದ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಿಸಿದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಹಾಗೆ ವಿವೋಗಳಿಗೆ ಕೂಡ ನಮ್ಮ CLFನಲ್ಲಿ ಮೆಂಬರ್ ವಿವೋಗಳಲ್ಲಿ CAF ಆ್ಯಕ್ಟಿವ್ ಲೋನನ್ನು ಎಂಟ್ರಿ ಮಾಡೋದನ್ನು ತಿಳಿಯೋಣ. ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಲೋನ್ ಟು ವಿವೋದ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಟಿವ್ ಲೋನ್ ಪೇಜ್ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಲೋನ್ ಗಿವನ್ ಟು ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು. ಲೋನ್ ಅಕೌಂಟ್ ನಂಬರ್ ಟೈಪ್ ಮಾಡಬೇಕು. ಲೋನ್ ಟೈಪ್ ಟರ್ಮ್ ಲೋನ್ ಆಗಿದೆ. ಫಂಡ್ ಸೋರ್ಸ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಮೊದಲೇ ಆಯ್ಕೆಯಾಗಿದೆ. ಲೋನ್ ಡಿಸ್ಬರ್ಸ್ಮೆಂಟ್ ಡೇಟ್ ಯಾವಾಗ ಸಾಲವನ್ನು ನೀಡಿದ್ದೇವೆಯೋ ಆ ದಿನಾಂಕವನ್ನು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಆಯ್ಕೆ ಮಾಡಬೇಕು. ನಂತರ ಸಾಲದ ಮೊತ್ತವನ್ನು ಎಂಟ್ರಿ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಬಡ್ಡಿ ದರವನ್ನು ಎಂಟ್ರಿ ಮಾಡಬೇಕು. ನಂತರ ಒರಿಜಿನಲ್ ಲೋನ್ ಪೀರಿಯಡ್ ಅಂದರೆ ಎಷ್ಟು ತಿಂಗಳಿಗೆ ನಾವು ಈ ಸಾಲವನ್ನು ನೀಡಿದ್ದೇವೆ ಅದನ್ನು ಎಂಟ್ರಿ ಮಾಡಬೇಕು. ಮೋಡ್ ಆಫ್ ಪೇಮೆಂಟ್ ಬ್ಯಾಂಕ್ನಿಂದ ಸಾಲ ನೀಡೋದ್ರಿಂದ ಅದನ್ನು ಬ್ಯಾಂಕ್ ಎಂದು ಸೆಲೆಕ್ಟ್ ಮಾಡಬೇಕು. ಬ್ಯಾಂಕ್ ನೇಮನ್ನು ಆಯ್ಕೆ ಮಾಡಬೇಕು. ಚೆಕ್ ನಂಬರ್ನಲ್ಲಿ ಸಾಲ ವಿತರಿಸಲಾದ ಚೆಕ್ನ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಪ್ರಿನ್ಸಿಪಲ್ ರಿಪೇಯ್ಡ್ ಸಾಲ ತೆಗೆದುಕೊಂಡ ಮೊತ್ತದಲ್ಲಿ ಎಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ ಅದನ್ನು ಎಂಟ್ರಿ ಮಾಡಬೇಕು. ಕಟ್ ಆಫ್ ಮಾಡೋ ದಿನಾಂಕದವರೆಗೆ ಅದನ್ನು ಎಂಟ್ರಿ ಮಾಡಬೇಕು. ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಬಾಕಿ ಮೊತ್ತ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಪ್ರಿನ್ಸಿಪಲ್ ಓವರ್ ಡ್ಯೂ ಯಾವುದಾದ್ರೂ ಅಸಲು ಮರುಪಾವತಿ ಬಾಕಿ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆಯೇ ಬಡ್ಡಿ ಓವರ್ ಡ್ಯೂ ಆಗಿದ್ದರೆ ಇಂಟ್ರೆಸ್ಟ್ ಓವರ್ ಡ್ಯೂನಲ್ಲಿ ಎಂಟ್ರಿ ಮಾಡಬೇಕು. ಈಗ ನಮ್ಮಲ್ಲಿ ಯಾವುದೇ ಅಸಲು ಆಗಲಿ ಬಡ್ಡಿ ಆಗಲಿ ಓವರ್ ಡ್ಯೂ ಇಲ್ಲ. ರಿಮೈನಿಂಗ್ ಪೀರಿಯಡ್ ಇನ್ನು ಎಷ್ಟು ತಿಂಗಳು ಸಾಲ ಮರುಪಾವತಿಗೆ ಬಾಕಿ ಇದೆ ಅದನ್ನು ಎಂಟ್ರಿ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ತಿಂಗಳಿಗೊಮ್ಮೆ ಆಗಿರೋದ್ರಿಂದ ಮಂತ್ಲಿ. ಇನ್ಸ್ಟಾಲ್ಮೆಂಟ್ ಟೈಪ್ EMI ಆ್ಯಂಡ್ ಫಿಕ್ಸ್ಡ್ ಪ್ರಿನ್ಸಿಪಲ್ ಬೇಸ್ಡ್ ಇರುತ್ತೆ. ನಮ್ಮಲ್ಲಿ ಫಿಕ್ಸ್ಡ್ ಪ್ರಿನ್ಸಿಪಲ್ ಬೇಸ್ಡ್ ಇರೋದ್ರಿಂದ ಅದನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್ EMI ಡೇಟ್ ನಮ್ಮ ಮುಂದಿನ ಸಾಲ ಮರುಪಾವತಿ ದಿನಾಂಕವನ್ನು ಎಂಟ್ರಿ ಮಾಡಬೇಕು. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ನಾವು ಮಾರ್ಚ್ 31 ಕಟ್ ಆಫ್ ಆಗಿರೋದ್ರಿಂದ ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ ಮುಂದಿನ ಸಾಲ ಮರುಪಾವತಿ ಇರುತ್ತೆ. ದಿನಾಂಕವನ್ನು ಆಯ್ಕೆ ಮಾಡಿ ಸೇವ್ ಕೊಡೋಣ. ಹೀಗೆ ಆ್ಯಕ್ಟಿವ್ ಲೋನನ್ನು ಎಂಟ್ರಿ ಮಾಡಬೇಕು. ಧನ್ಯವಾದಗಳು.